ಸರಿ ಎಲ್ಲೆಲ್ಲ ಜೋಕುಲುಲ್ಲ ಕೈತಾಲು ಪಿಲ್ಲಾಡ್ಲು ಪುರವಲ್ಲೇರನ್ನ ಕೈತಾಲು ಅಂಚ ಆಗ್ಲೇನ ನನ್ನ ಶಾಲೆ ಮತ್ತೆ ಅಪ್ಪಾಡ್ಲು ಕಡಬಿಡ್ರ ಪೋಡು ನಡತದ ಪೋಡು ಎಂಕ್ಲಿ ಬಸ್ ವ್ಯವಸ್ಥೆ ಅಲ್ಲ ಇಚ್ಚಿನಟೆ ಕಾಡ ಬರಿ ಜತ್ತ ಬರಿ ಟಿಪ್ಪು ಅಂಚ ಇಪ್ಪನಾಗ ಇಂತನೆಲ್ಲ ವ್ಯವಸ್ಥೆ ಐತೆ ಅಗುಲು ಮಲ್ತದ ಕೊರಡು ಪನ್ಪನ ಎಂಕಲ್ ಒಂಜಿ ಅಭಿಪ್ರಾಯ ಅವೇ ಒಂಜಿ ಅಭಿಪ್ರಾಯ ಬಿಡ್ನಪ್ಪದಾಲ ಅಭಿಪ್ರಾಯ ಜಾಲ್ ಮುಲ್ಪಾಡ್ದಂತೂ ಪತ್ತದ ಅಗುಲು ಕೊನೋದು ಅನ್ನ ಬೆಕ್ಕ ಎರೆಗ್ಲ ಹಾನಿಕಾರಲ್ಲ ಆರಬಲ್ಲಿ ಗಿಟ್ಪರ್ಲ ಬಲ್ಲಿ ಪತ್ತದೇ ಕೊನೋಡು ಪನ್ಪನ ಒಂಜಿ ಅಭಿಪ್ರಾಯ. ಸ್ವಾಮಿ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಕಾರ್ಕಳ ತಾಲೂಕಿನ ಶಿರ್ಲಾಲ್ ಭಾಗಕ್ಕೂ ಕಾಡಾನೆ ಪ್ರವೇಶ ಮಾಡಿದೆ. ಈಗ ನಾವು ಕಳೆದ ಸಂಚಿಕೆಯಲ್ಲಿ ಶಿರ್ಲಾಲಿನ ಆಯರೆಬೆಟ್ಟು ಹೊಸಮನೆಯ ಧರ್ಮರಾಜ್ ಹೆಗ್ಡೆ ಅವರ ಏನು ಕೃಷಿ ತೋಟಕ್ಕೆ ಕಾಡಾನೆ ದಾಳಿ ಮಾಡಿತ್ತು ಅದರ ಸಂಪೂರ್ಣ ಚಿತ್ರವನ್ನು ತಮಗೆ ತೋರಿಸಿದ್ದೇವೆ. ಈಗ ಇನ್ನೊಂದು ಮನೆ ಅಂದರೆ ಅದರ ಹತ್ತಿರವೇ ಇರುವ ಸುಂದರ್ ನಾಯ್ಕರ ಮನೆ, ಅಲ್ಲಿ ಕೂಡ ಅವರ ಕೃಷಿ ತೋಟಕ್ಕೆ ಕೂಡ ಕಾಡಾನೆ ದಾಳಿ ಮಾಡಿ ಒಂದಷ್ಟು ಕೃಷಿ ಹಾನಿ ಮಾಡಿದೆ. ಇದು ಕಾಡಾನೆ ದಾಳಿ ತಮಗೆ ಗೊತ್ತಿರಬಹುದು, ಮಲೆನಾಡಿನ ಪ್ರದೇಶಗಳಲ್ಲಿ ಕಾಡಾನೆ ದಾಳಿ ನಿರಂತರವಾಗಿ ನಡೀತಾ ಇದೆ. ಸುಮಾರು ಹಾಸನ ಜಿಲ್ಲೆಯಲ್ಲಿ ಸುಮಾರು 87ರಷ್ಟು ಕೂಲಿ ಕಾರ್ಮಿಕರು ಜೊತೆಗೆ ಜನಸಾಮಾನ್ಯರೆಲ್ಲರೂ ಮೃತ್ಯುವಿಗೀಡಾಗಿದ್ದಾರೆ. ಒಂದಷ್ಟು ಕೃಷಿ ಹಾನಿ ನಿತ್ಯ ಆಗುತ್ತೆ, ಅದ್ರ ಜೊತೆಗೆ ಪ್ರಾಣ ಹಾನಿ ನಿರಂತರ ಆಗ್ತಾ ಇದೆ. ಈಗ ಕಾರ್ಕಳ ತಾಲೂಕಿನ ಈ ಭಾಗ, ಈ ಕರಾವಳಿಯ ಈ ಭಾಗ ಕಾರ್ಕಳ ತಾಲೂಕಿನ ಶಿರ್ಲಾಲ್ ಭಾಗಕ್ಕೆ ಕೂಡ ಕಾಡಾನೆ ದಾಳಿ ಮಾಡ್ತಾ ಇದೆ. ಈಗ ಇದು ಎಷ್ಟು ಆನೆ ಅಂತ ನಮಗೂ ಗೊತ್ತಿಲ್ಲ. ಈಗ ಇಲ್ಲಿಯ ಪ್ರದೇಶದಲ್ಲಿ ಹೇಳ್ತಾರೆ ಒಂದು ಆನೆ ಇದೆ ಅಂತ ಹೇಳ್ತಾರೆ. ನಾವೀಗ ಶಿರ್ಲಾಲ್ ಬಂಧುಗಳೇ ನೋಡಿ, ಈ ಪ್ರದೇಶ ಇದು ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶ. ಶಿರ್ಲಾಲ್ನ ಬೈಲು ಮನೆ ಸುಂದರ್ ನಾಯ್ಕರ ಮನೆ ಇರುವಂಥ ಪ್ರದೇಶ. ಈಗ ಇಲ್ಲಿಗೆ ಒಂದಷ್ಟು ಏನು ಕಾಡಾನೆ ಒಂದಷ್ಟು ತೋಟದ ಕೃಷಿ ಪ್ರದೇಶವನ್ನು ಹಾನಿ ಮಾಡಿದೆ. ಅದರ ಜೊತೆಗೆ ಇವರು ಜನರ ಪರಿಸ್ಥಿತಿ ಹೇಗಿದೆ ಒಂದಷ್ಟು ಮಾಹಿತಿ ತಮಗೆ ನೀಡ್ತಾರೆ. ನೋಡಿ, ಈಗ ಬೈಲು ಮನೆಯಲ್ಲಿ ಬಹಳಷ್ಟು ಮಹಿಳೆಯರು ಒಗ್ಗೂಡಿದ್ದಾರೆ. ಇವರೆಲ್ಲರೂ ಕೂಡ ಭಯ ಏನು ಅಂತ ಕೇಳಿದ್ರೆ ಆನೆ ಭಯ. ಈಗ ಆನೆ ಭಯದಿಂದಾಗಿ ಇವರೀಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಂಕಷ್ಟದಿಂದ ಇದ್ದಾರೆ. ಕಳೆದ ಹಲವಾರು ವರ್ಷಗಳ ಹಿಂದೆ ಇಲ್ಲಿ ನಕ್ಸಲೇರು ಬರ್ತಾರೆ ಹೇಳುವ ಭಯ ಅವರನ್ನು ಆವರಿಸಿತ್ತು. ಈಗ ಆ ಭಯ ಹೇಳುವಂಥದ್ದು ನಿರಂತರವಾಗಿ ಮುಂದುವರೆದಿದೆ. ಈಗ ಇಲ್ಲಿಯ ಸ್ಥಳೀಯರು ಸರಸ್ವತಿಯವರು ಅವ್ರ ಜೊತೆ ಒಂದಷ್ಟು ಮಾತಾಡೋಣ. ನಮಸ್ಕಾರಮ್ಮ. ನಿಖಲ ಪ್ರದೇಶಕ್ಕೂ ಒಂದಷ್ಟು ಆನೆ ಬರೋದೊಂದು ಕೃಷಿ ಆನೆ ಒಂದೊಂದು ನಿಖಲ ನಿತ್ಯ ಪೇಟೆಗೆ ಹೋಗ್ನಗ್ಲು ಮತ್ತೆ ಈ ವಿಚಾರಡು ನಿಖಲ ಅಭಿಪ್ರಾಯದಾದ ಅಭಿಪ್ರಾಯದಾದ ಪಣ್ಣನ್ ನನ್ನ ಎಂಕುಲು ದುಂಬುಲ ಪೋಡಿ ಒಂದೇ ಇತ್ತನಗುಲು ಪಲ ನಸಲನ ಏರಿ ಬಂಡು ಇತ್ತೆ ನಾನು ಆನೆ ಬತ್ತನಂದ ಎಂಕುಲು ಇತ್ತೆ ಮುಲು ಜೀವನ ಮಲ್ಪಡು ಆ ಆನೆ ನೆಂಚಾಂಡಲಗುಲು ಡಿಪಾರ್ಟ್ಮೆಂಟ್ ಅಗುಲ ಏರಾವಡು ಪತ್ತದು ಅವಿನ ಹಂಚಿಕೊನೋದು ಅಗುಲನ ವ್ಯವಸ್ಥೆನೆ ಮಲ್ಪಡು ಬಂಡದು ಎಂಕಲ್ನ ಒಂಜಿ ಅಭಿಪ್ರಾಯ ಅಂದ್ರೆ ಆಯರದಲ್ಪ ಬಂಡದು ಜೈನೇರ್ನೆಲ್ಲದಲ್ಪ ಮುರಾಣಿ ಆಂಡ ಎಂಕ್ಲೆ ಬತ್ತಿನಿ ಕೋಡೆದ ಇಂತ ಪೋಯಿ ರಾತ್ರಿ ಬತ್ತನು ಬತ್ತದು ಈತು ಪುರ ಕೆಲವು ಮತ್ತೆ ಹಾನಿ ಮಲ್ತು ಬತ್ತುಂಡು ನನ್ನ ಐತೆ ಇಂತ ರಾತ್ರಿ ಬತ್ತನಂದ ಇಲ್ಲಾಗ ಬತ್ತನೆಲ್ಲ ಎಂಕ್ಲೆಗೆ ಇಲ್ಲ ಒಂಜಿ ಸಮಸ್ಯೆ ಏನಿದೆ ಕುಲ್ಲರ್ಲ ಬಾರಿ ಪೋಡಿಗೆ ಮತ್ತೆ ಅಗುಲು ಮಲ್ತದ ಕೊರಡು ಪನ್ಪನ ಎಂಕಲ್ನ ಒಂಜಿ ಅಭಿಪ್ರಾಯ ಅವೇ ಒಂಜಿ ಅಭಿಪ್ರಾಯ ಬಿಡ್ನಪ್ಪದಾಲ ಅಭಿಪ್ರಾಯ ಜಾಲ್ ಮುಲ್ಪಾಡ್ದಂತೂ ಪತ್ತದ ಅಗುಲು ಕೊನೋದು ಅನ್ನ ಬೆಕ್ಕ ಎರೆಗ್ಲ ಹಾನಿಕಾರಲ್ಲ ಆರಬಲ್ಲಿ ಗಿಟ್ಪರ್ಲ ಬಲ್ಲಿ ಪತ್ತದೇ ಕೊನೋಡು ಪನ್ಪನ ಒಂಜಿ ಅಭಿಪ್ರಾಯ. ಬಂಧುಗಳೇ ನೋಡಿ, ಇದು ತೀರಾ ಗ್ರಾಮೀಣ ಪ್ರದೇಶ. ಇಲ್ಲಿ ಇವರು ಇಲ್ಲಿಯ ನಿವಾಸಿಗಳು ಸುಮಾರು 100 ವರ್ಷಗಳಿಂದಲೂ ಮೇಲ್ಪಟ್ಟು ನೆಲೆ ಕಂಡುಕೊಂಡಿದ್ದಾರೆ. ಹೀಗೆ ಇವತ್ತು ಅಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದಿನ ಅವಲೋಕನ ಮಾಡಿದ್ರೆ ನಕ್ಸಲೀಯರ ಸಂಚಾರ ಇವರಿಗೆ ಒಂದಷ್ಟು ಆತಂಕ ತಂದಿತ್ತು. ಯಾಕಂದ್ರೆ ಒಂದ್ ಕಡೆ ನಕ್ಸಲೀಯರು, ಇನ್ನೊಂದು ಕಡೆ ಆಂಟಿ ನಕ್ಸಲ್ ಫೋರ್ಸು, ಆ ಸಿಬ್ಬಂದಿಗಳು ಅವರೆಲ್ಲರೂ ಕೂಡ ಇಲ್ಲಿ ಓಡಾಟ ಮಾಡುವಾಗ ಇವರು ಬಹಳಷ್ಟು ಭಯಭೀತರಾಗಿದ್ರು. ಇವತ್ತು ನಕ್ಸಲ್ ಸಮಸ್ಯೆ ಇಲ್ಲ, ಆದ್ರೆ ಆನೆಯ ಸಮಸ್ಯೆ ಇವರಿಗೆ ಎದುರಾಗಿದೆ. ಈಗ ತಾವು ಈಗಾಗಲೇ ನಮ್ಮ ಸರಸ್ವತಿ ಅವರು ಹೇಳಿದ್ರು, ಈಗ ಗಮನಿಸಬಹುದು ತಾವು ಸಣ್ಣ ಪುಟ್ಟ ಮಕ್ಕಳು ಇವರು ಅಂಗನವಾಡಿ ಹೋಗುವಂಥದ್ದು 1ನೇ ಕ್ಲಾಸಿಗೆ ಹೋಗುವಂಥ ಮಕ್ಕಳು ಇಲ್ಲಿಂದ ಶಾಲೆಗೆ ಹೋಗ್ತಾರೆ. ಈಗ ನಾಳೆ ಆನೆ ಏಕಾಏಕಿ ಎದುರಾದ್ರೆ ಇವರ ಜೀವದ ಪರಿಸ್ಥಿತಿ ಏನು? ಹಾಗಾಗಿ ಈಗ ಅರಣ್ಯ ಇಲಾಖೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಜೊತೆಗೆ ಒಂದು ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತಾವು ಅರಣ್ಯ ಇಲಾಖೆಯವರಿಗೆ ಈಗ ಇಲ್ಲಿ ಬಂದಿರೋದು ಒಂದು ಆನೆ ಮಾತ್ರ ಅಂತ ಈಗ ಸ್ಥಳೀಯರ ಮಾಹಿತಿಯಲ್ಲಿ ತಿಳಿದು ಬರ್ತದೆ. ಈಗ ತಾವು ಮಲೆನಾಡಿನ ಪ್ರದೇಶ ಅಥವಾ ಆ ಕಡೆ ಚಿಕ್ಕಮಗಳೂರು ಅಥವಾ ಇಲ್ಲಿ ಹಾಸನ ಜೊತೆಗೆ ಇಲ್ಲಿ ಮಡಿಕೇರಿಯ ಪ್ರದೇಶಕ್ಕೆ ಹೋದ್ರೆ ಬಹಳಷ್ಟು ಆನೆಗಳಿವೆ. ಅಲ್ಲಿ ಕೂಡ ಆನೆ ಹಿಡಿಯುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಈಗ ಇಲ್ಲಿರುವಂಥದ್ದು ಒಂದೇ ಆನೆ. ಇಷ್ಟರವರೆಗೆ ಜೀವಹಾನಿ ಯಾರಿಗೂ ಮಾಡಲಿಲ್ಲ. ಆದರೆ ಆನೆಯ ಗಾತ್ರ ಎಷ್ಟು, ಆನೆ ಎಷ್ಟು ದೊಡ್ಡದಿದೆ ಇದು ಯಾರಿಗೂ ಗೊತ್ತಿಲ್ಲ. ಈಗ ನಾಳೆ ಏಕಾಏಕಿ ಆನೆ ದಾಳಿ ಮಾಡಿದರೆ ಇವ್ರ ಮೇಲೆ ಇವರ ಪರಿಸ್ಥಿತಿ ಏನು ಅಂತ. ಕಳೆದ ಬಾರಿ ಸಕಲೇಶ್ಪುರದಲ್ಲಿ ಏನು ಒಂದು ಘಟನೆ ನಡೆದಿತ್ತು. ಅರ್ಜುನ ಆನೆ ಅಂಬಾರಿ ಹೊರುವಂಥ ಆನೆ ಮೈಸೂರಿನಲ್ಲಿ ಅಂಬಾರಿ ಹೊರ್ತಾ ಇತ್ತು. ಆ ಆನೆಯನ್ನು ಕಾಡಾನೆ ಕೊಂದೇ ಬಿಟ್ಟಿತ್ತು, ತಮಗೂ ಗೊತ್ತಿದೆ. ಇದು ಬಹಳಷ್ಟು ದೊಡ್ಡ ದುರಂತ. ಹಾಗಾಗಿ ಕಾಡಾನೆಗಳು ಯಾವ ರೀತಿ ಆಕ್ರಮಣ ಮಾಡ್ತವೆ, ಯಾವ ರೀತಿಯ ಗುಣಗಳನ್ನು ಹೊಂದಿರ್ತವೆ, ಇಲ್ಲಿಯ ಜನರಿಗೆ ಅದರ ಪರಿಚಯ ಇಲ್ಲ.
ಮೇಲ್ಭಾಗದಲ್ಲಿ ಅಂತಾದರೆ ಘಟ್ಟದ ಮೇಲ್ಭಾಗದಲ್ಲಿ ಒಂದಷ್ಟು ಮೃತ್ಯು ಸಂಭವಿಸಿದ ನಂತರ ಜನ ಅದರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಆದರೆ ಜೀವಹಾನಿ ಆಗುವಂಥದ್ದು ಇವತ್ತಿಗೂ ನಿಂತಿಲ್ಲ. ಸರ್ಕಾರಗಳು ಏನು ಮಾಡ್ತಿದ್ದೇವೆ ಕೇಳಿದ್ರೆ ಸತ್ತ ಮೇಲೆ ಪರಿಹಾರ ಕೊಡುವ ಒಂದು ಪ್ರಯತ್ನ ಕೊಡ್ತವೆ. ಆದರೆ ಜೀವ ಇರುವಾಗ ಏನು ಹೇಳುವ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇಲ್ಲ. ಹಾಗಾಗಿ ಈಗ ಮಹಿಳೆಯರದ್ದು ಒಕ್ಕರದ ಕೂಗು ಏನು ಅಂತ ಕೇಳಿದ್ರೆ ಇಲ್ಲಿ ಒಂದೇ ಆನೆ ಇರುವಂಥದ್ದು, ಅದನ್ನು ಹಿಡೀರಿ ಅಂತ. ದಯವಿಟ್ಟು ಅರಣ್ಯ ಇಲಾಖೆಯವರೇ ಈ ಬಗ್ಗೆ ಅರಣ್ಯ ಸಚಿವರೊಟ್ಟಿಗೆ ಸಂಪರ್ಕ ಸಾಧಿಸಿ ಇಲ್ಲಿ ಆನೆಯನ್ನು ಹಿಡುವ ಪ್ರಯತ್ನದಲ್ಲಿ ಯಶಸ್ಸು ಕೂಡ ಕಾಣಿ ಹೇಳುವ ವಿಜ್ಞಾಪನೆ ನಮ್ಮದು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.